ಬಿಡದಿ ಬಳಿಯ ಜಿಬಿಐಟಿ ಯೋಜನೆಗೆ ರಾಜ್ಯ ಸರ್ಕಾರ ಈಗ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂತದ್ದು. ಅದರಲ್ಲಿ ಮೊದಲ ಹಂತವಾಗಿ 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳಲ್ಲಿ ಭೂಸ್ವಾಧೀನಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂತದ್ದು. ಈ ನಿಟ್ಟಿನಲ್ಲಿ ರಾಮನಗರ ತಾಲೂಕಿನ ಕೆಂಪನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಈಗಾಗಲೇ ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಫೈನಲ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನು ಕೂಡ ರೈತರಿಗೆ ಕೊಡಲಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಆ ಒಂದು ಸ್ಥಳದಲ್ಲಿದ್ದೀನಿ. ಈಗಾಗಲೇ ಈ ಒಂದು ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಭೂಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ ಯಾರೆಲ್ಲ ರೈತರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಆ ರೈತರುಗಳಿಗೆ ಈಗ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಸಹಿಯನ್ನು ಪಡೆಯುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡಬಹುದು ಯಾವ ತರ ಇದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ವಿಚಾರವನ್ನೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತಿಮ ಅಧಿಸೂಚನೆ ತಿಳುವಳಿಕೆ ಪತ್ರ ಅಂತ ಹೇಳಿ ಇಲ್ಲಿ ರೈತರಿಗೆ ನೋಟಿಸ್ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವ ರೈತರಲ್ಲಿ ಹೆಸರಿರುತ್ತೆ, ಇಲ್ಲಿ ಆನಂದ್ ರೆಡ್ಡಿ ಬಿನ್ ರೇವಾರೆಡ್ಡಿ ಅಂತ, ಹೌದು ಯಾವ ಭೂಮಿ ಎಷ್ಟು ಎಕರೆ ಇದೆ, 25 ಗುಂಟೆ ಅಂತ ಇದೆ, ಯಾವ್ಯಾವ ದಿಕ್ಕಲ್ಲಿದೆ, ಈ ರೀತಿ ಇದನ್ನೆಲ್ಲ ಮೆನ್ಷನ್ ಮಾಡಿ ರೈತರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ನಿಮ್ದೇನಾದ್ರು ಆಕ್ಷೇಪಣೆ ಇದ್ರೆ ಇಷ್ಟು ದಿನದ ಒಳಗೆ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ರೈತರುಗಳಿಗೂ ಕೂಡ ಅವರಂತ ಸಹಿಯನ್ನು ಕೂಡ ಪಡೆದು ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ರೈತರೇ. ಸರ್, ಈಗ ಬಂದು ಇಲ್ಲಿ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ನಿಮ್ಮೂರಿಂದ ಕೂಡ ಈಗ ಸಾಕಷ್ಟು ಭೂ ಸ್ವಾಧೀನ ಆಗ್ತಾ ಇದೆ. ನೀವು ಒಪ್ಪಿದ್ದೀರಾ, ಭೂಮಿ ಕೊಡ್ತಾ ಇದ್ದೀರಾ. ಎಷ್ಟು ಎಕರೆ ಇದೆ ಸರ್? ನಂದೊಂದು 9 ಎಕರೆ ಇದೆ. 9 ಎಕರೆ ಇದೆ. ಏನೇನೆಲ್ಲ ಬೆಳೆ ಬೆಳೀತಾ ಇದ್ರಿ ಸರ್? ನಾನು ಬೆಳೀತಾ ಇದ್ದೆ ಅವಾಗ, ಈಗ ಬೆಳೆಯಕ್ಕಾಗಲ್ಲ, ಬಿಟ್ಟಿದ್ದೀನಿ. ಪಾಳು ಬಿದ್ದವೆ. ಈಗ ನಿಮ್ಮ ಏರಿಯಾಕ್ಕೆ ಫೈನಲ್ ನೋಟಿಫಿಕೇಶನ್ ಆಗೈತೆ, ಭೂಸ್ವಾಧೀನಕ್ಕೂ ಕೂಡ ಮುಂದಾಗ್ತೀರಿ. ಇವತ್ತು ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ. ನೀವು ನೋಟಿಸ್ ಪಡಿತಾ ಇದ್ದೀರಾ ಹೇಗೆ ಸರ್? ಸರಿ, ನಾನು ತಗೊಂತಾ ಇದ್ದೀನಿ, ನೋಟಿಸ್ ತಗೋತೀನಿ. ನಾನು ಭೂಮಿ ಕೊಡೋಕೆ ಒಪ್ಪಿಗೆ ಇದೆ. ಈಗ ನಿಮ್ಮ ಏರಿಯಾದಲ್ಲೆಲ್ಲ ಸರ್ ಎಕರೆಗೆ ಎಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಸರ್? ನಮ್ಮ ಕೆಂಪೇನಪಾಳ್ಯ ಇದರಲ್ಲಿ 2,07,00,000. ದಾರಿ ಪಕ್ಕ ಇದ್ರೆ 2,14,00,000. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ 50-50 ಜಾಗ ತಗೊಳ್ಳೋದು. ಈಗ ನೀವು ದುಡ್ಡನ್ನು ಪಡಿತಾ ಇದ್ದೀರಾ ಅಥವಾ 50-50 ಹೋಗ್ತಾ ಇದ್ದೀರಾ, ಇಲ್ಲ ನಿವೇಶನಕ್ಕೆ ಹೋಗ್ತಿದ್ದೀರಾ? ಯಾವ ತರ? ಎರಡು ತಗೋತಾ ಇದ್ದೀನಿ. ಎರಡು ಅಂದ್ರೆ ಯಾವ ತರ? ಒಂದಷ್ಟು ಕಾಸು ತಗೋತೀನಿ, ಉಳಿದಿದ್ದು ಸೈಟ್ ತಗೊಂತೀನಿ, ಡೆವಲಪ್ಮೆಂಟ್ ಜಾಗ ತಗೋತೀನಿ. ನಿಮ್ದು ಎಷ್ಟು ಎಕರೆ ಇರೋದು ಜಮೀನು? ನೀವು ಕೊಡ್ತಿದ್ದೀರಿ, ಏನ್ ಹೇಳ್ತೀರಿ ಸರ್? ನಮ್ದು 3 ಎಕರೆ ಇರೋದು. 3 ಎಕರೆಯಲ್ಲಿ ವ್ಯವಸಾಯ ಮಾಡಕ್ ಆಯ್ತಾ ಇಲ್ಲ. ನಾವು ನಮ್ಮ ಶುಗರು ಒಂದು ಆಳು ಸಿಕ್ಕಲ್ಲ. ರೇಷ್ಮೆ ಬೆಳೆಯಕ್ಕೆ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಆಗೈತೆ, ಈ ಕಡೆ ಫ್ಯಾಕ್ಟ್ರಿಗಳಾಗ್ಬಿಟ್ಟವೆ. ಒಂದು ಲೇಡೀಸು ಸಿಕ್ಕಲ್ಲ. ಈ ಹುಳ ಬೇಕಾದ್ರೂ ಗಾಸಿ, ಬೆಳೆ ಬೆಳಿಬೇಕಾದ್ರೂ ಗಾಸಿ, ಸೊಪ್ಪು ಕುಯ್ಬೇಕಾದ್ರೂ ಗಾಸಿ. ಭಾರಿ ರಾಮಿಣ್ಯ ಆಗ್ಬಿಟ್ಟು ಭಾರಿ ಅನಾನುಕೂಲ ಆಗ್ಬಿಟ್ಟೈತೆ. ಮೊದಲು ಆ ಕೊಯ್ರು ಆಗ್ಬಿಟ್ಟು ನಮಗೂ ಟೌನ್ಶಿಪ್ ರೆಡಿ ಆಗಬೇಕು ಅಂತ ನಮ್ಗೆ ಆಸೆ. ಸರ್, ಈಗ ನೀವು ಇಲ್ಲಿ ಬಂದು ನೋಟಿಸ್ ಇಸ್ಕೊಂತಿದ್ರಿ. ಕೆಲವೊಂದಿಷ್ಟು ರೈತರು ನಮಗೆ ಬೇಡ, ನಮ್ಮ ಭೂಮಿ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ನೀವು ನಮಗೆ ಭೂಮಿ ಯೋಜನೆ ಕೊಡ್ತೀನಿ ಅಂತ ಕೂಡ ಹೇಳ್ತೀರಿ ಏನ್ ಸರ್? ಸರ್, ಈಗ ಅವರು ಕೊಡ್ತಾರ ಬಿಡ್ತಾರ ಅದು ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಜಮೀನು ನಮ್ದೊಂದು 2 ಎಕರೆ ಇದೆ. ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಈಗ ನಮಗೆ ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇತ್ತ ಆರ್ವಲ್ ಇಂಡಸ್ಟ್ರಿ ಇದೆ. ಇಲ್ಲ ಕೆಲಸಗಾರೆಲ್ಲ ಹೊಂಟೋಗಿದವ್ರಿಗೆ ಒಬ್ಬರು ಇಲ್ಲ. ಒಂದು ಸೊಪ್ಪು ಕುಯ್ಬೇಕು, 10 ಸೊಪ್ಪು ಒಬ್ಬ ಆಯ್ತದ? ಆಗಲ್ಲ. ನಮಗೇನು ಭೂಮಿ ಟೌನ್ಶಿಪ್ ಮಾಡ್ತಾವ್ರೆ, ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ನಾವು 50-50 ಅನುಪಾತ ನಾವು ತಗೋತಾರೆ. ನಾವು ಅಮೌಂಟ್ ಏನು ತಗೋತಾರೆ. JMC ತೆಂಗಿನ ಮರ ಕೊಡ್ತಾ ಇದ್ದಾರೆ, ಹುಳಿ ಮನೆ ಕೊಡ್ತಾ ಇದ್ದಾರೆ, ನಮ್ಮ ರೇಷ್ಮೆ ಕಡ್ಡಿ ಕೊಡ್ತಾ ಇದ್ದಾರೆ, ಎಲ್ಲ ಒಟ್ಟಾರೆ ಕೊಡ್ತಾರೆ. ನಮಗೆ ಅನುಕೂಲ ಆಯ್ತಾ ಇದೆ. ನಮಗೆ ಅಕ್ವೈರ್ ಮಾಡಿ ಅಂತ ನಾವು ಕೈ ಮುಗ್ದು ಕೇಳ್ತಾ ಇದ್ದೀವಿ. ಸರ್, ಇಲ್ಲಿ ರೈತರು ಬಂದು ಯಾವ ನೋಟಿಸ್ ಅನ್ನ ನಿಮ್ಗೆ ಕೊಡ್ತಿರೋದು, ಏನು ಹೇಳ್ತೀರಾ ಸರ್? ಸರ್, ಇದು ಫೈನಲ್ ನೋಟಿಫಿಕೇಶನ್, ಅಂತಿಮ ಅಧಿಸೂಚನೆ. ನಿಮ್ದು ಏನಿದು ಅರ್ಜಿ ಸಲ್ಲಿಸಿ. ದುಡ್ಡು ಬೇಕಾ, 50-50 ಸೈಟ್ ಬೇಕಾ, 45 ಬೇಕಾ, ಏನು ಅದು ನಮ್ಮ ಅನಿಸಿಕೆ. ನಾವು ಹೋಗಿ ಸೋಮವಾರ ಹೋಗಿ ಅರ್ಜಿ ಸಲ್ಲಿಸ್ಬಿಡ್ತೀವಿ. ಇದಿಷ್ಟು ಕೂಡ ಇಲ್ಲಿನ ರೈತರು ಹೇಳ್ತಿರುವಂತ. ಅಮ್ಮ, ಈಗ ನೀವು ಬಂದು ಸೈನ್ ಮಾಡಿ ಇಸ್ಕೊಂಡಿದ್ದೀರಮ್ಮ. ನಿಮ್ದು ಎಷ್ಟು ಎಕರೆ ಐತೆ? ಯಾರ ಹೆಸರು ಐತೆ? ನನ್ನ ಹೆಸರಲ್ಲೇ ಐತೆ ಸ್ವಾಮಿ. ನಮ್ಗೆ ಇದು ಕೊಚ್ಚೆ ನೀರಲ್ಲಿ ಗೆದ್ದು ಸಾಕಾಗಿದೆ ಸ್ವಾಮಿ. ನಮ್ಗೆ ದುಡ್ಡು ಹಾಕಿಸ್ಕೊಟ್ಬಿಡಿ. ನಿಮ್ ಕಾಲ್ ಬೇಕಾಗಿರೋ ಹಿಡ್ಕೊಂಡ್ಬಿಡ್ತೀವಿ, ಆಗೋದಿಲ್ಲ ನಮ್ಮ ಕೈಲಿಗೆ. ಎಷ್ಟು ಎಕರೆ ಐತಮ್ಮ ನಿಮ್ದು? 2 ಎಕರೆ ಐತೆ ಸ್ವಾಮಿ. 2 ಎಕರೆ ಐತೆ. ನಿಮ್ದು ಎಷ್ಟು ಫಿಕ್ಸ್ ಮಾಡಿ ರೈಟು? ರೈಟ್ ಎಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ. ರೈಟ್ ಏನ್ ಮಾಡವ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ. ಮೇಡಮ್, ಈಗ ನಿಮ್ಮೂರಲ್ಲೇ ಕೆಲವೊಂದಿಷ್ಟು ರೈತರುಗಳು, ಮಹಿಳಾ ರೈತರುಗಳು ಹೇಳ್ತಾರೆ, ಇಲ್ಲ ನಮಗೆ ಜಮೀನು ಬೇಕು ಅಂತಾರೆ. ಕೆಲವೊಂದಿಷ್ಟು ಜನ ಒಳ್ಳೆ ಬೆಳೆ ಬೆಳೀತಿದ್ದೀವಿ, ಬಹಳಷ್ಟು ವರ್ಷಗಳಿಂದ ಇದು ಮಾಡ್ತಿದ್ದೀವಿ. ಈಗ ನೀವು ನೋಟಿಸ್ ಇಸ್ಕೊಳಕ್ ಬಂದಿದ್ದೀರಿ ಸಹಿ ಮಾಡಿ. ನನ್ನ ಹೆಸರು ಜಾನಕಮ್ಮ ಅಂತ. ನಾವು ನಮ್ಗೆ ಅಕ್ವೈರೇಷನ್ ಆಗಲಿ ಅಂತಾನೆ ನಮಗೂ ದುಡ್ದು ಕೊಳಚೆ ನೀರು ಸಾಕಾಗೋಗ್ಬಿಟ್ಟೈತೆ ಸರ್. ಹಸೂಲಿ ವ್ಯವಸಾಯ ಮಾಡಿ ನಾವು ಮುಂದರಿಯೋಕೆ ಆಗಲಿಲ್ಲ. ಇನ್ನು ಮುಂದೆ ಏನೋ ಅಭಿವೃದ್ಧಿ ಆಗಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ನಮ್ಮ ಅನಿಸಿಕೆ. ಆದಷ್ಟು ಬೇಗ ನಮಗೆ ಈ ಪ್ರಾಜೆಕ್ಟ್ ಮುಗಿಬೇಕು. ಬೇಗ ನಮ್ಮ ಅಕೌಂಟ್ಗಳಿಗೆ ಒಂದೇ ಕಂತಲ್ಲಿ ನಮ್ಗೆ
ಅಮೌಂಟು ಬಿಡುಗಡೆ ಮಾಡಬೇಕು. ಒಂದು 3 ವರ್ಷದೊಳಗಡೆ ನಮಗೆಲ್ಲ 50-50 ಜಾಗ ಕೊಡಬೇಕು. ನಮ್ಗೆ ಅನುಕೂಲ ಮಾಡಿಕೊಡ್ಲಿ. ಮುಂದೆ ಬರೋ ಮಕ್ಳುಗಳು ಎಜುಕೇಷನ್ಗಳ್ಬೋದು ಎಲ್ಲ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಇಲ್ಲಿ ಈ ಒಂದು ತಾವೆಲ್ಲ ಅಲ್ಲ ಈಗ ಇಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ದೀರಾ, ಈ ಒಂದು ಯೋಜನೆ ಬಂದ್ರೆ ನಿಮ್ ಭಾಗದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಆಗುತ್ತೆ ಅಂತ ಅನಿಸುತ್ತೆ ಸರ್. ಎಲ್ಲ ಕಡೆನೂ ಮಾಡವ್ರೆ, ಎಲ್ಲ ಕಡೆನೂ ಅಭಿವೃದ್ಧಿ ಮಾಡವ್ರೆ. ಸಮಯ ತಗೋತೆ ಅಷ್ಟೇ ವಿನಃ ಎಲ್ಲ ಆಗುತ್ತೆ, ಯಾಕಾಗಲ್ಲ. ಪ್ರಯತ್ನ ಅವ್ರು ಮಾಡ್ತೀನಿ ಅಂತ ಬಂದವ್ರೆ, ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ರೈತರು ಬಿಡಲ್ಲ. ಅದೇ ಸರ್, ಕೈ ಮುಗಿತೀವಿ. ಎಲ್ಲ ವಿರೋಧಿಗಳದೇ ಆಗ್ತಾರೆ, ಬೇಡ ಬೇಡ ಬೇಡನೋ. ಬೇಕು ಅನ್ನೋದು ಯಾವುದು ಟಿವಿಗಳಲ್ಲಿ ಫೇಸ್ಬುಕ್ಕಲ್ಲಿ ಯಾವುದ್ರಲ್ಲೂ ಆಗ್ತಾ ಇಲ್ಲ. ನಮಗೆ ಬೇಕು, ನಮ್ಗೆ ಅವಶ್ಯಕತೆ ಐತೆ. ನಿಮ್ಮೂರಲ್ಲಿ ಎಷ್ಟು ಜನ ಈಗ ರೈತರುಗಳೆಲ್ಲ ಒಪ್ಪಿಯಾರಮ್ಮ? ಈಗ ಅದು ನಮಗೆ ಗೊತ್ತಿಲ್ಲ ಸರ್. ಒಂದು 200 ಜನ ಒಪ್ಪಿರ್ಬೋದೇನೋ ಮೋಸ್ಟ್ಲಿ. ಇಲ್ಲೆಲ್ಲ ಒಂದು 15 ಜನ 20 ಜನ ಬಿಟ್ರೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್. ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ GDP ಮಾಡಕ್ಕೆ ಆಯ್ತಿರ್ಲಿಲ್ವಲ್ಲ ಸರ್. ಹೇಳಿ. ಇದಿಷ್ಟು ಕೂಡ ಇಲ್ಲಿ ರೈತರು ಹೇಳ್ತಿರುವಂತಹ ಮಾತು. ಈ ಒಂದು ಕೊಳಚೆ ನೀರಲ್ಲಿ ನಂಗೆ ವ್ಯವಸಾಯವನ್ನ ಮಾಡಕ್ಕಾಗ್ತಾ ಇಲ್ಲ, ಹಸುವನ್ನ ಸಾಕಿ ಎಷ್ಟು ದಿನ ಅಂತ ಇಲ್ಲಿ ವ್ಯವಸಾಯವನ್ನ ಮಾಡ್ಲಿ, ಹಾಗಾಗಿ ನಮಗೆ ಈ ಒಂದು ಜಮೀನಿಗೆ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ, ಮುಂದೆ ಇಲ್ಲಿ ಅಭಿವೃದ್ಧಿ ಕಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಜಮೀನುಗಳನ್ನ ಕೂಡ ಈ ಒಂದು ಯೋಜನೆಗೆ ಕೊಡೋದಕ್ಕೂ ಕೂಡ ನಾವು ಮುಂದಾಗಿದೆ. ಇವತ್ತು ನೋಟಿಫಿಕೇಶನ್ ಆಗಿದೆ, ನೋಟಿಸ್ ಕೊಡ್ತಾ ಇದ್ದಾರೆ. ನಾವು ಸಹಿ ಮಾಡಿ ನೋಟಿಸ್ ಅನ್ನು ಕೂಡ ಪಡ್ಕೊಳ್ತೀವಿ ಅನ್ನೋ ಮಾತನ್ನ TV9 ಜೊತೆಗೆ ಹಂಚ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.